ಕೆಲವು ತಿಂಗಳಿಂದ ನಡೆದಿರೋದಲ್ಲ, ಕೆಲವು ವರ್ಷದಿಂದನೂ ಕೋರ್ಟ್ ಇಂದ ಆಜ್ಞೆ ಆಗಿದೆ TDR ನ ಡೆಪಾಸಿಟ್ ಮಾಡಿ ಅಂತ. ಆ TDR ಡೆಪಾಸಿಟ್ ನಲ್ಲೇ ಏನ್ ಸಿಗುತ್ತೆ ಅಂತ ಮಾಡ್ಕೊಂಡೆ ಈ ಸಮಸ್ಯೆ ನಿರ್ಮಾಣ ಆಗಿರೋದು. ನನಗೆ ಗೊತ್ತಿರೋ ಪ್ರಕಾರ ಯಾರ್ಯಾರಿಗೆ ಅನುಕೂಲತೆ ಅದು ವರ್ಕೌಟ್ ಆಗಿಲ್ಲ, ವರ್ಕೌಟ್ ಆಗದಿದ್ದಾಗೆಲ್ಲ ಈ ರೀತಿ ಅಡಚಣೆ ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋದನ್ನ ನಿಮಗೀಗಾಗಿಲ್ಲ, ಅವ್ರದೇನು ನಮ್ಗೆ ಗೊತ್ತಿಲ್ಲ, ಅವ್ರಿಲ್ಲ ಇಲ್ಲಿ ಸದಸ್ಯರು. ಈಗ ನಿಮಗಾಗಿಲ್ಲ ಅಂತ ಹೇಳ್ಬೋದು. What is the problem and what is the solution? Solution. TDR ಡೆಪಾಸಿಟ್ ಮಾಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೊಡಿ. ಮತ್ತೆ ಇನ್ಯಾಕೆ ಇಲ್ಲಿ ವಿರೋಧ ಅದ್ರ ಬಗ್ಗೆ ಈಗ ಪ್ರಾಜೆಕ್ಟ್ ಮಾಡಲ್ಲ, ಅದೆಲ್ಲ ಸ್ಟೇಜ್ ದಾಟಿದೆ. ಈಗ ಎಲ್ಲ ಸ್ಟೇಜ್ ದಾಟಿದೆ. ರೋಡ್ ಮಾಡಬೇಕಂದ್ರೆ TDR ಕೊಡಬೇಕು, ಕೊಡಿ ಅಂತ ಹೇಳ್ತಾ ಇದೀವಿ. ಇದಕ್ಕೆ ಕಾನೂನು ತಂದು ಕಿರ್ಕೊಳ್ಳೋ ಕೇಸ್ ನಡೀತಾ ಇದೆ, ನಡೀಲಿ. ಕಾನೂನು ಫೈನಲ್ ಆಗಿ ನೋಡಿ, ಸುಪ್ರೀಂ ಕೋರ್ಟ್ ಇವತ್ತು ದ್ವೇಷ ಕಟ್ಕೊಳ್ಳೋದು, ಈ ವೈಯಕ್ತಿಕವಾಗಿ ಮಾಡ್ತಿರೋದು, ಇದನ್ನ ಈ ದ್ವೇಷದ ರಾಜಕಾರಣ ಮಾಡ್ತಿರೋದು, ಮತ್ತು ಸುಪ್ರೀಂ ಕೋರ್ಟಿನ ಒಂದು ತೀರ್ಪು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಬಾರ್ ತೀರ್ಪು ಆಗಿಲ್ಲ, ಇನ್ನು ಆಗಿದೆ ಸ್ವಾಮಿ, ಬಹಳ ಸ್ಪಷ್ಟವಾಗಿ 4-4 ಆಗಿದೆ. ಅದಕ್ಕಾಗಿ ಆರ್ಡಿನೆನ್ಸ್ ಮಾಡಿದ್ರು, ಮಸೂದೆ ಮಾಡಬೇಕು ಅಂತ ಮಾಡಿದ್ರು, ವರ್ಕೌಟ್ ಆಗಿಲ್ಲ. ಆರ್ಡಿನೆನ್ಸ್ ಮಾಡಿದ್ದು ಅದಕ್ಕೆ ಮಾನ್ಯತೆ ಸಿಗ್ಲಿಲ್ಲ, ತಿರ್ಗಾ ಅದಕ್ಕೆ ಬಂದಿದ್ದಾರೆ, ತಿರ್ಗಾ ತಿದ್ದುಪಡಿ ಮಾಡ್ಕೊಂಡು ಡೆಪಾಸಿಟ್ ಮಾಡ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಈ ರೀತಿ ದ್ವೇಷ ಮಾಡಬೇಡಿ, ಇದು ನಿಮ್ಮ ಕ್ಷೇತ್ರದಲ್ಲೇ ಬದಲಾದಂತಹ ಅಭಿವೃದ್ಧಿ. ನೀವೇ ಸ್ಪಷ್ಟತೆನೇ ಇಲ್ಲ ಅವರಿಗೆ. ಮುಗಿಸ್ಬಿಡೋಣ, ಯಾಕೆ ಪ್ರಜಾಪ್ರಭುತ್ವದ ರಿಸರ್ವೇಶನ್ ಯಾರು ಕೊಟ್ಟರು? ಪ್ರಜೆಗಳಿಗೆ ನರೇಂದ್ರ ಸ್ವಾಮಿ ರಿಸರ್ವೇಶನ್ ಸ್ಟಾರ್ಟ್ ಆಗಿದೆ ಯಾರಿಂದ? ಈ ರಾಜ್ಯದಲ್ಲಿ ದೇಶದಲ್ಲಿ ಸುಧಾರಣೆ ಆಗಿದೆ. ಅವರ ಅಭಿಪ್ರಾಯ ಹೇಳ್ತಾರಂತೆ, ಮಾತಾಡ್ಲಿ.